ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ಇವತ್ತು ಆಲ್ ಅಬೌಟ್ ಹೇರ್ ಕೇರ್ ಬಗ್ಗೆ ಮಾತಾಡೋಣ. ಅಂದರೆ ಅದು ಆ್ಯಕ್ಚುಲಿ ವೇಸ್ಟ್. ಡೆಡ್ ಸೆಲ್ ಅಂತ ಹೇಳ್ತೀವಿ. ಹೌದು, ಉಗುರಿರ್ಬೋದು, ಕೂದಲಿರ್ಬೋದು. ಹೌದು ಹೌದು, ಅಫ್ಕೋರ್ಸ್ ಇಟ್ಸ್ ಅ ಡೆಡ್ ಸೆಲ್. ಹೌದು. ಬಟ್ ನಮ್ಗೆ ಏನ್ ಹೇಳ್ತೇವೆ ಅಂತಂದ್ರೆ ಇಟ್ಸ್ ಅ ಲೈಫ್ ಆಫ್ ಬ್ಯೂಟಿ ಅಂತಾನೆ Beauty. ಹೇಳ್ಬೋದು. ಹೌದು. ಸ್ವಲ್ಪ ಬಾಲ್ನೆಸ್ ಬರ್ತಿತ್ತು, ಹೌದು, ಅದರಲ್ಲೂ ಹೌದು. ಗಂಡಸರಿಗೆ ಜಾಸ್ತಿ ಬರ್ತಿತ್ತು, ಹೆಂಗಸರಲ್ಲಿ ಹೆಚ್ಚಾಗಿ ಕಾಣ್ತಿರ್ಲಿಲ್ಲ. ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ? ಪ್ರೀತಿ ಎಲ್ಲಿ ಸಿಗುತ್ತೋ ಥೈರಾಯ್ಡ್ ಎಲ್ಲ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಎಲ್ಲ ಹೆಣ್ಮಕ್ಳನ್ನ ಪ್ರೀತಿಸಿ, ಅಂದರೆ ಅಷ್ಟಷ್ಟು ಏರಿಯಾದಲ್ಲಿ ಕೂದಲು ಹೊಟ್ಟೋಗಿರುತ್ತಲ್ಲ, ಆ ಥರದವ್ರಿಗೆ ಯಾವ ಇಂಟರ್ನೆಟ್ಟಲ್ಲಿ ಯಾವ ಚಾನಲಲ್ಲೂ ಈ ಸೀಕ್ರೆಟ್ ರಿವೀಲ್ ಮಾಡಿಲ್ಲ. ಸೊ ಅಂಥದ್ದೊಂದು ಸೀಕ್ರೆಟ್ನ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಸರಣಿಯ ಈ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಾವು ಸೌಂದರ್ಯ ಜ್ಞಾನದಲ್ಲಿ ದೀಪಾ ನಾಗೇಶ್ ಅವರ ಜೊತೆ ಸೌಂದರ್ಯವನ್ನು ಹೇಗೆ ಸಹಜವಾಗಿ ಕಾಪಾಡೋದು ಅನ್ನೋದ್ರ ಬಗ್ಗೆ ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ವಿಚಾರದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇವತ್ತು ಯಾವ ವಿಚಾರ ಅಂತ ಮಾತಾಡೋಣ, ಅವ್ರ ಹತ್ರ ಕೇಳೇ ಬಿಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರದೀಪ್. ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಮೈ ಪ್ಲೆಜರ್. ಸರಣಿಯ ಭಾಗವಾಗಿರೋದಕ್ಕೆ. ಸೊ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ಇವತ್ತು ಆಲ್ ಅಬೌಟ್ ಹೇರ್ ಕೇರ್ ಬಗ್ಗೆ ಮಾತಾಡೋಣ. ಓಕೆ. ಓಕೆ, ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಡೆನ್ಸ್ ಹೇರ್ ಇರಬೇಕು, ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಯಾವುದರಿಂದ ಈಗ ಹೇರ್ ಲಾಸ್ ಆಗ್ತಾ ಇದೆ, ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು, ಇದಿಷ್ಟು ವಿಚಾರಗಳನ್ನ ಇವತ್ತು ಹೇಳ್ತಾ ಬರೋಣ. ಸೊ ಎಲ್ಲರಿಗಿಂತ ಮುಖ್ಯವಾಗಿ ಶೃಂಗಾರದ ಶೃಂಗ ಅಂತಲೇ, ಶೃಂಗ ಭಾಗ ಅಂದ್ರೇ ನಮ್ಮ ಹೇರ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರಿಗೂ ಥಿಕ್ ಲಾಂಗ್ ಹೇರ್ ಇರಬೇಕು ಅಂತ ಆಸೆ ಪಡ್ತಾರೆ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರಿಗೂ ಹೇರ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಹೇರ್ ಲಾಸ್ ಆಗ್ತಿದ್ದಂಗೆ ಕಾನ್ಫಿಡೆನ್ಸ್ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗೆ ಇವತ್ತು ಹೇರ್ ಕೇರಲ್ಲಿ ಫಸ್ಟ್ ಹೇರ್ ಬಗ್ಗೆ ಮಾತಾಡೋಣ. ಅಂದರೆ ಅದು ಆ್ಯಕ್ಚುಲಿ ವೇಸ್ಟ್. ಡೆಡ್ ಸೆಲ್ ಅಂತ ಹೇಳ್ತೀವಿ. ಉಗುರಿರ್ಬೋದು, ಕೂದಲಿರ್ಬೋದು. ಹೌದು ಹೌದು, ಅಫ್ಕೋರ್ಸ್ ಇಟ್ಸ್ ಅ ಡೆಡ್ ಸೆಲ್. ಹೌದು. ಬಟ್ ನಮ್ಗೆ ಏನ್ ಹೇಳ್ತೇವೆ ಅಂತಂದ್ರೆ ಇಟ್ಸ್ ಅ ಲೈಫ್ ಆಫ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸೊ ಹಂಗೆ ಇರುವಾಗ ಮುಂಚೆ ಎಲ್ಲ ವಯಸ್ಸಾದ್ಮೇಲೆ 60 ವರ್ಷ ಆದ್ಮೇಲೆ ಅಲೋಪೇಶಿಯಾ ಬರ್ತಿತ್ತು. ದಟ್ಸ್ ಓಕೆ. ಬಾಲ್ಡ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ಕೊಳ್ಳೋದಕ್ಕೆ ಅಷ್ಟು ಬೋಲ್ಡ್ ಆಗಿರ್ಬೇಕು ಅನ್ಸುತ್ತೆ. ನಿಜ ನಿಜ. ಸೊ ಅವಾಗೆಲ್ಲ 60 ವರ್ಷ ಆದ್ಮೇಲೆ ಸ್ವಲ್ಪ ಬಾಲ್ನೆಸ್ ಬರ್ತಿತ್ತು, ಅದರಲ್ಲೂ ಗಂಡಸರಿಗೆ ಜಾಸ್ತಿ ಬರ್ತಿತ್ತು, ಹೆಂಗಸರಲ್ಲಿ ಹೆಚ್ಚಾಗಿ ಕಾಣ್ತಿರ್ಲಿಲ್ಲ. ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ, ಒಂದು ಈ ಥೈರಾಯ್ಡ್ ಇಂದ. ಥೈರಾಯ್ಡ್ ಬಂತು ಅಂದ ತಕ್ಷಣ ಹೌದು ಹೌದು, ಮೇಜರ್ ಆಗಿ ಹಾರ್ಮೋನಲ್ ಇಶ್ಯೂನೇ. ಅದರಲ್ಲೂ ಥೈರಾಯ್ಡ್ ಬಂದ ತಕ್ಷಣ ಫಸ್ಟ್ ಸಿಂಪ್ಟಮ್ಮೇ ಒಂದು ವೆಯ್ಟ್ ಗೇನ್ ಆಗೋದು. ಹೈಪರ್ ಎರಡು ಥರ ಇರುತ್ತೆ. ಸೊ ಒಂದರಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ, ಒಂದರಲ್ಲಿ ವೆಯ್ಟ್ ಗೇನ್ ಆಗ್ತಾರೆ. ಬಟ್ ಎರಡರಲ್ಲೂ ಕಾಮನ್ ಪ್ರಾಬ್ಲಮ್ ಏನಂದರೆ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಅಂದರೆ ನೆತ್ತಿ ಹತ್ತಿರದ ಹೇರ್ ಫಾಲ್ ಆಗೋವಂಥದ್ದು ಹೆಣ್ಣು ಮಕ್ಕಳಲ್ಲಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಪ್ಯಾಚ್ ಆಗಿ ಹೋಗೋದು. ಸೊ ಅದಕ್ಕೂ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ರೌಂಡ್ ಆಗಿ ಹೋಗೋದು, ಅದು ಹೈಜಿನಿಕ್ ಮೇಂಟೈನ್ ಮಾಡಿಲ್ಲ ಅಂದರೆ, ಒಬ್ರು ಕೂಬ್ ಇನ್ನೊಬ್ರು ಯೂಸ್ ಮಾಡಿದಾಗ ಒಂದು ಕಾಯಿನ್ ಥರ ಅಷ್ಟಷ್ಟು ಏರಿಯಾ ಫಾಲ್ ಆಗ್ತಾ ಇರುತ್ತೆ. ಕೆಲವು ಸತಿ ಈಗ ಹೇರ್ ಡ್ರೆಸ್ಸರ್ಸ್ಗಳು ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೂ ಆ ಥರ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಮತ್ತು ಇನ್ನೊಂದು ರೀಸನ್ ಫಾರ್ ಹೇರ್ ಲಾಸ್, ಚಿಕ್ಕ ಮಕ್ಕಳಲ್ಲೂ ಹೇರ್ ಫಾಲ್ ಆಗುತ್ತೆ ಅಂದರೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸರಿಯಾಗಿರೋದಿಲ್ಲ. ಒಂದು ಪೆಸ್ಟಿಸೈಡ್ ಹೊಡೆದಿರುವಂಥ ತರಕಾರಿಗಳನ್ನ ತಿಂದಿರ್ತೀವಿ, ಇಲ್ಲಾಂದರೆ ಮಕ್ಕಳು ತರಕಾರಿ ಫ್ರೂಟ್ಸ್ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಈ ಥರದ ಇಂಟೇಕ್ ಸರಿ ಇಲ್ಲದೆ ಇದ್ದಾಗಲೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈಗ ಫಾಸ್ಟ್ ಫುಡ್ಡಲ್ಲಿ ನಿಮಗೆ ಕರೆಕ್ಟಾಗಿ ಸೊಪ್ಪು, ಪಲ್ಯ, ಕಾಳು ಎಲ್ಲ ಎಲ್ಲಿ ಸಿಗುತ್ತೆ? ಈಗಿನ ಫಾಸ್ಟ್ ಲೈಫಲ್ಲಿ ಅದೆಲ್ಲ ಡಯಟಲ್ಲಿ ಇರೋದೇ ಇಲ್ಲ. ಸೊ ಅದರದ್ದು ಇಂಟೇಕ್ ಕಡಿಮೆ ಆದಾಗಲೂ ಹೇರ್ ಲಾಸ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ಫಸ್ಟು ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಬೇಕು. ಥೈರಾಯ್ಡ್ ಬಂದ ಮೇಲೆ ಏನೂ ಮಾಡೋದಕ್ಕಾಗಲ್ಲ. ಬರದೇ ಇರೋ ಹಾಗೆ ನಾವು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಪೀಸ್ ಆಫ್ ಮೈಂಡ್, ಅಂದರೆ ಆದಷ್ಟು ಮೆಡಿಟೇಷನ್, ಪ್ರಾಣಾಯಾಮ ಮಾಡಿ ಆದಷ್ಟು ಪೀಸ್ ಆಫ್ ಮೈಂಡನ್ನು ನಾವು ಕ್ಯಾರಿ ಮಾಡಬೇಕು. ಅಷ್ಟು ಮಾತ್ರನೇ ಅಲ್ಲ, ಯಾವುದೋ ಒಂದು ಹೆಣ್ಣಿಗೆ ಅದು ಹಂಗೆ ಆಗ್ತಾಯಿದೆ ಅಂದರೆ ಅದಕ್ಕೆ ಜವಾಬ್ದಾರಿ ಮನೆಯವರು ಕೂಡ ಆಗಿರ್ತಾರೆ, ಕುಟುಂಬ ಕೂಡ ಆಗಿರುತ್ತೆ. ಥೈರಾಯ್ಡ್ ಬರೋದಕ್ಕೆ ಮೇಜರ್ ರೀಸನ್ನೇ ಹೊರಗಿನವರಿಂದ ಆಗ್ತಾರಂಥ ದುಃಖ. ಅದನ್ನು ಯಾವಾಗ ಸಪ್ರೆಸ್ ಮಾಡಿ ಅಂದರೆ ದುಃಖನ ಗಂಟಲಲ್ಲೇ ಹಿಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾಗೆ ಸಪ್ರೆಸ್ ಮಾಡಿದಾಗ್ಲೇ ಥೈರಾಯ್ಡಿಸಮ್ ಜಾಸ್ತಿ ಆಗೋದು. ಸೊ ಇದು ಒನ್ ಆಫ್ ದ ರೀಸನ್. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅವಳಿಗೆ ಥೈರಾಯ್ಡ್ ಬಂತು ಬಿಡು ಅಂತ ಈಸಿಯಾಗಿ ಹೇಳ್ತಾರೆ. ಅವಳಿಗೆ ಬರೋದಕ್ಕೆ ನೀವುಗಳೇ ಕಾರಣ ಆಗಿರ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಶೋ ಮುಖಾಂತರ. ಸೊ ಎಲ್ಲರೂ ಗೌರವಿಸಬೇಕು, ಪ್ರೀತಿಸಬೇಕು. ಪ್ರೀತಿ ಎಲ್ಲಿ ಸಿಗುತ್ತೋ ಥೈರಾಯ್ಡ್ ಎಲ್ಲ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಎಲ್ಲ ಹೆಣ್ಮಕ್ಳನ್ನ ಪ್ರೀತಿಸಿ,
ಮನೆಯಲ್ಲೂ ಅಷ್ಟೇ ಅವ್ರನ್ನ ಚೆನ್ನಾಗಿ ಖುಷಿಯಿಂದ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಚೆನ್ನಾಗಿ ಖುಷಿಯಾಗಿರ್ತಾರೋ ಅವ್ರಿಗೆ ಬ್ಯೂಟಿನೂ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ಥೈರಾಯ್ಡ್ ಇದ್ದಾಗ ಮೆಡಿಟೇಷನ್ ಜಾಸ್ತಿ ಮಾಡಿ ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ಅದನ್ನು ರೆಗ್ಯುಲೇಟ್ ಮಾಡ್ತಾ ಬರ್ಬೋದು. ಹೋಗ್ಸೋಕ್ಕಾಗ್ತಿದ್ರು ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಇನ್ನೊಂದು ಫುಡ್ಡಲ್ಲಿ ಆದಷ್ಟು ನಾವೇ ಬೆಳೆದ್ರೆ ಒಳ್ಳೆಯದು. ಇಲ್ಲಾಂದರೆ ಇವಾಗ ಆರ್ಗ್ಯಾನಿಕ್ ಫಾರ್ಮ್ಗಳು ತುಂಬ ಸಿಗುತ್ತೆ. ಸೊಪ್ಪು ತರಕಾರಿ ನಮ್ಮ ಡಯಟಿನ ಒಂದು ಅಂಗ ಆಗಲೇಬೇಕು. ಅಂದರೆ ವಾರದಲ್ಲಿ 3 ದಿವಸ ಸೊಪ್ಪು 3 ದಿವಸ ಕಾಳು ತಿನ್ನಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಹೇರು ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದೇನಂದ್ರೆ ಹೆಲ್ಮೆಟ್ ಜಾಸ್ತಿ ಹಾಕೊಳ್ಳೋದ್ರಿಂದನೂ ಹೇರ್ ಫಾಲ್ ಆಗುತ್ತೆ. ಅದು ಇಬ್ಬರಲ್ಲೂ, ಅಂದರೆ ಹುಡುಗರಲ್ಲೂ ಹುಡುಗಿರಲ್ಲೂ. ಟ್ರಾಫಿಕ್ ಪೊಲೀಸ್ ಹತ್ರ ಕೇಳಬೇಕು. ಟ್ರಾಫಿಕ್ ಪೊಲೀಸ್ ಅವರಂತ ಎಕ್ಸ್ಕ್ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಹೆಲ್ಮೆಟ್ ಹಾಕೋರು ಆದಷ್ಟು ಕಾಟನ್ ಸ್ಕಾರ್ಫ್ನ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬ್ರೀದಬಿಲಿಟಿ ಬರೋದೇ ಅದರಿಂದ. ಬಟ್ ಆಲ್ರೆಡಿ ಅದರಲ್ಲೇ ಒಂದು ಇದು ಲೇಯರ್ ಇರುತ್ತಲ್ಲ, ಅದು ಸ್ಪಾಂಜ್ ಇರುತ್ತೆ ಅದ್ರೊಳಗಡೆ. ಅಂದ್ರೆ ಅದರಲ್ಲಿ ಬ್ರೀದಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ದ ಹೇರಿಗೆ ಆಗ್ತಾ ಇರುತ್ತೆ. ಅದು ಸಿಂಥೆಟಿಕ್ ಇರೋದ್ರಿಂದ ಕಾಟನ್ ಲೇಯರ್ ಇರಲ್ಲ ಅದರಲ್ಲಿ. ಸೊ ಕಾಟನ್ ಸ್ಕಾರ್ಫ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಖಾದಿ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸ್ಕಾರ್ಫ್ ಅಂದ್ರೆ ಮೇನ್ ಆಗಿ ನಾವು ಹೋಗ್ತಾ ಅಂದ್ರೆ 2 ವೀಲರ್ ಅಲ್ಲಿ ಹೋಗ್ತಾ ತಲೆ ಉಳಿಸ್ಬೇಕು, ತಲೆ ಕೂದಲು ಉಳಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಫಸ್ಟ್ ಆಫ್ ತಲೆ ಉಳಿಸ್ಬೇಕಂದ್ರೆ ಹೆಲ್ಮೆಟ್ ಬೇಕು, ಕೂದಲು ಉಳಿಸ್ಬೇಕಂದ್ರೆ ಸ್ಕಾರ್ಫ್ ಕಟ್ಟಬೇಕು. ಓಕೆ, ಮತ್ತು ಅನಿವಾರ್ಯ ಆಗಿರೋದ್ರಿಂದ ಈ ತರ ಮೇಂಟೈನ್ ಮಾಡಬೇಕು. ಸೊ ಒಂದು ಸ್ಕಾರ್ಫ್ ಎಲ್ಲ ಕಟ್ಟಿ ಆಮೇಲೆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಪೊಲೀಸರು ನಮ್ಗೇನು ಪ್ರಾಬ್ಲಮ್ ಮಾಡಲ್ಲ. ನಮ್ಮ ಹೆಲ್ತ್ ಹೇರ್ ಎರಡು ಚೆನ್ನಾಗಿರುತ್ತೆ. ಇದೆಲ್ಲದ್ರ ಜೊತೆ ಹೌದು. ಸೊ ಇದೆಲ್ಲದ್ರ ಜೊತೆಗೆ ಕೆಮಿಕಲ್ಸ್ಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಬಂಡಲ್ಸ್ ಆಫ್ ಕೆಮಿಕಲ್ಸ್ ನಾವು ಮುಂಚೆನೇ ಹೇಳಿದ್ದೀವಿ. ಕೆಮಿಕಲ್ ಅಂದರೆ ನಮ್ಮ ಬಾತ್ರೂಮ್ಗಳಲ್ಲಿ ನೋಡಿದಾಗ ಲಕ್ಷಾಂತರ ರೂಪಾಯಿಗೆ ಇದು ಕೆಮಿಕಲ್ಸ್ಗಳು ಇಟ್ಟಿರ್ತಾರೆ. ಶಾಂಪೂ, ಕಂಡೀಷ್ನರ್, ಸೀರಮ್ ಇದೆಲ್ಲ ರಿಪೀಟೆಡ್ ಆಗಿ ಅದನ್ನು ಹಚ್ಚೋದ್ರಿಂದ ಕೂಡ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಅಭ್ಯಂಗ ಶಾಸ್ತ್ರಕ್ಕೆ ವಾಪಸ್ ಹೋಗಬೇಕು. ಸೊ ತುಂಬ ಕಷ್ಟ ಏನಾಗಲ್ಲ. ಮತ್ತು ನಾವೇನಾದರೂ ಹೇಳಿದಾಗ ಅಯ್ಯೋ ಇವ್ರದೆಲ್ಲ ತುಂಬ TDS ಪ್ರೋಸೆಸ್ ಅಂತ ಅಂದ್ಕೊಳ್ತಾರೆ. ವಾಸ್ತವವಾಗಿ ಹಾಗೇನಿಲ್ಲ ಆಯಿತಾ. ಎಣ್ಣೆ ಚೆನ್ನಾಗಿ ಹಚ್ಚಬೇಕು. ಇತ್ತೀಚೆಗೆ ಫ್ಯಾಷನಬಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ತಲೆಗೆ ಎಣ್ಣೆ ಹಚ್ಚೋ ಪ್ರೋಸೆಸ್ಸೇ ಹೊಟ್ಟೋಗಿದೆ. ತಲೆಗೆ ಎಣ್ಣೆ ಹಚ್ಚೋದು ಬರೀ ಅದು ಕೂದಲನ್ನ ಮೇಂಟೈನ್ ಮಾಡೋಕ್ಕೆ ಮಾತ್ರನೇ ಅಲ್ಲ, ನಮ್ಮ ಹೆಲ್ತ್ ಈವನ್ ಐಸ್ಗೆ ಮೇಂಟೈನ್ ಮಾಡೋದಕ್ಕೂ ಆದ್ರೆ ಎಷ್ಟು ಹಚ್ಚಬೇಕು ಅಷ್ಟೇ ಹಚ್ಚಬೇಕು. ಜಾಸ್ತಿ ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದಾಗ ಪಿಂಪಲ್ ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸ್ವಲ್ಪ ರೀಹೀಟ್ ಮಾಡಿ ಸ್ಕ್ಯಾಲ್ಪ್ಗೆ ಇಬ್ರಿಗೂ ಸ್ಕ್ಯಾಲ್ಪ್ ಏರಿಯಾ ಇಬ್ರದ್ದು ಒಂದೇ 4 ಟೀ ಸ್ಪೂನ್ ಇಸ್ ಎನಫ್. ಸೊ ಹುಡುಗಿರಿಗೆ ಉದ್ದ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಬಟ್ ಸ್ಕ್ಯಾಲ್ಪ್ಗೆ ಅಂತ ನೋಡಿದಾಗ 4 ಟೀ ಸ್ಪೂನ್ ಕೈಯಲ್ಲಿ ಒಂದಿಷ್ಟು ಹಿಡಿಯೋಷ್ಟು ಅಷ್ಟು ಹಿಡಿಯೋಷ್ಟು ಆಗ್ಬೋದು. ಓಕೆ, ಸೊ ಅಷ್ಟಾದರೂ ಎಣ್ಣೆನ ಸ್ವಲ್ಪ ರೀಹೀಟ್ ಮಾಡಿ ಅದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ರೀಹೀಟ್ ಮಾಡಿದಾಗ ಪೆನಿಟ್ರೇಷನ್ ಫಾಸ್ಟಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಕ್ಯಾಲ್ಪಲ್ಲಿ ಸ್ವಲ್ಪ ಬಿಸಿ ಹಾಕಿದಾಗ ಪೆನಿಟ್ರೇಷನ್ ಫಾಸ್ಟಾಗಿ ಆಗುತ್ತೆ. ಇಲ್ಲಾಂದರೆ ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದರಲ್ಲಿ ಇವತ್ತು ತುಂಬ ಈಸಿಯಾಗಿ ಯಾರಿಗೆ ನೀವು ಕೇಳಿದ್ರಲ್ಲ ಅಲೋಪೇಶಿಯಾ ಏರಿಯೇಟ್ ಆಗುತ್ತೆ, ಅಂದರೆ ಅಷ್ಟಷ್ಟು ಏರಿಯಾದಲ್ಲಿ ಕೂದಲು ಹೊಟ್ಟೋಗಿರುತ್ತಲ್ಲ, ಆ ಥರದವ್ರಿಗೆ ಯಾವ ಇಂಟರ್ನೆಟ್ಟಲ್ಲಿ ಯಾವ ಚಾನಲಲ್ಲೂ ಈ ಸೀಕ್ರೆಟ್ ರಿವೀಲ್ ಮಾಡಿಲ್ಲ. ಸೊ ಅಂಥದ್ದೊಂದು ಸೀಕ್ರೆಟ್ನ ಹೇಳ್ಕೊಡ್ತಾ ಇದ್ದೀನಿ. ಏರಿಯಾಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ರೌಂಡಾಗಿ ಉದುರುವಂಥ ಹೇರ್ ಫಾಲ್ಗೆ ನಮ್ಮ ಆಯುರ್ವೇದದಲ್ಲಿ ಒಂದು ಸಿದ್ಧ ಔಷಧ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂಥದ್ದು ಒಂದು ಔಷಧಿ ಇದೆ. ಇದನ್ನು 2 ಥರ ಯೂಸ್ ಮಾಡ್ಬೋದು. ಬಾರ್ಬರ್ ಶಾಪ್ ಅಥವಾ ಎಲ್ಲಾದರೂ ಸೆಲೋನಲ್ಲಿ ಆ ಥರ ಹೈಜಿನಿಕ್ ಆಗಿ ಏರಿಯಾ ಕಾಯಿನ್ ಥರ ಅಷ್ಟಷ್ಟು ಜಾಗದಲ್ಲಿ ಉದುರ್ತಾ ಇದೆ ಅಂದರೆ ಪತ್ಮಂಡೆಕಾಯಿ ಅಂತ ಸಿಗುತ್ತೆ. ಆಯುರ್ವೇದಿಕ್ ಅಂಗಡಿಗಳಲ್ಲಿ, ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಇಟ್ ಇಸ್ ಸೋ ಯೂಸ್ಫುಲ್. ಪತ್ಮಂಡೆಕಾಯಿ ಅಂತ ಸಿಗುತ್ತೆ. ಅದನ್ನು ಸ್ವಲ್ಪ ಕಟ್ ಮಾಡಿ ನಿಂಬೆಹಣ್ಣಿನ ರಸ ಸ್ವಲ್ಪ ನೀರಲ್ಲಿ ಅದನ್ನು ರಬ್ ಮಾಡಿ ಆ ಏರಿಯಾದಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಮಸಾಜ್ ಮಾಡಬೇಕು. ಸ್ವಲ್ಪ ಉರಿಯುತ್ತೆ, ಬಟ್ ಲೇಟ್ರ್ ಆನ್ ವಿತಿನ್ ಅ ವೀಕ್ ಹೇರ್ ಗ್ರೋತ್ ಆಗಿಬಿಡುತ್ತೆ. ಅಂದರೆ ಏಜಿಂದ ಆಗಲ್ಲ, 60+, 40+ ಎಲ್ಲ ಆದವ್ರಿಗಲ್ಲ, ಇದು ಚಿಕ್ಕ ಮಕ್ಕಳಲ್ಲೂ ಆಗುತ್ತೆ. ಹೈಜೀನ್ ಮೇಂಟೈನ್ ಮಾಡಿ ಒಂದು 40-50 ವರ್ಷದವರಿಗಾದ್ರೆ ಅದು ನಾವು ಅಲೋಪೇಶಿಯಾ ಬೇರೆ. ಅಲೋಪೇಶಿಯಾ ಅಂದರೆ ಕೂದಲು ವಯಸ್ಸಾಗ್ತಾ ಉದುರಿರೋದು ಬೇರೆ. ನೀವು ಕೇಳಿದ್ದು ಇಷ್ಟಿಷ್ಟು ಏರಿಯಾ ಪ್ಯಾಚ್ ಅಲ್ಲಿ ಯಾರಿಗೆ ಬೇಕಾದ್ರೂ ಆಗುತ್ತೆ. ಅನ್ಹೈಜಿನಿಕ್ ಇಂದ ಅಥವಾ ಅಲ್ಲೊಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಅಲ್ಲಿ ಅಷ್ಟು ಏರಿಯಾನ ಹೇರ್ದು ರೂಟ್ನ ತಿಂತ ಅವ್ರದ್ದು ಹೆಂಗೆ ಅಂದ್ರೆ ಸ್ವಲ್ಪನೇ ಕಿತ್ತು ಆಲ್ಮೋಸ್ಟ್ ತಲೆ ಖಾಲಿ ಆಗಿದೆ ಈಗ. ಓಕೆ. ಸೊ ಆ ತರದವ್ರಿಗೆ ತಲೆ ಪೂರ್ತಿ ಇದು ಮಾಡಬೇಕು, ಎಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಮಾಡಬೇಕು. ಎಷ್ಟು ದಿನ ಮಾಡಬೇಕು ಇದನ್ನ? ಇದು ಅಂದರೆ ಆಗಿದ ತಕ್ಷಣನೇ ಮಾಡಿಬಿಟ್ರೆ ವಿತಿನ್ ಅ ವೀಕ್ ಅಷ್ಟು ಹೇರ್ ರೀಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ತುಂಬ ಟೈಮ್ ಆದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ಅಂದರೆ 1 ಮಂತ್ ಟೈಮ್ ತಗೊಳುತ್ತೆ. ಬಟ್ ಅದು ರಿಸಲ್ಟ್ ನಿರಂತರವಾಗಿ ಪ್ರತಿದಿನ ಮಾಡಬೇಕು. ಅಂದ್ರೆ ಈ ಪತ್ಮಂಡೆಕಾಯಿ ಅದನ್ನ ಲೆಮನ್ ಜ್ಯೂಸ್ ಸ್ವಲ್ಪ ವಾಟರ್ ಅಲ್ಲಿ ರಬ್ ಮಾಡಿ ಆ ಏರಿಯಾದಲ್ಲಿ ಹೀಗೆ ರಬ್ ಮಾಡ್ಬೇಕಾ, ತೇಯೋ ತರ ನಾವು ಗಂಧ ತೇಯ್ತೀವಲ್ಲ, ಜಸ್ಟ್ ಹತ್ರ ಒಂಚೂರು ರಬ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಇಲ್ಲಿ ರಬ್ ಮಾಡಿ ಕಾಯಲ್ಲೇ ರಬ್ ಮಾಡ್ಬೇಕು ಅದನ್ನ.
ಆ ಥರ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಒಟ್ಟು ಅದರ ಅಂಶ ಅಲ್ಲಿ ಹೋಗ್ಬೇಕು ಅಥವಾ ಅದರ ಪೇಸ್ಟ್ ಮಾಡಿ ಹಾಕಿದ್ರೆ ಸಾಕಾಗಲ್ವಾ? ಸಾಕಾಗಲ್ಲ. ಅದು ಪೇಸ್ಟ್ ಆಗೋದೇ ಇಲ್ಲ. ಅದೊಂಥರ ಈ ಕಡ್ಡಿ ಥರ ಇರುತ್ತೆ. ಬೇರೆ ನೀವು ಒಣಗಿದಾಗ ಹೇಗಿರುತ್ತಲ್ಲ ಆ ಥರ ಇರುತ್ತೆ ಅದು. ಸೊ ವೆರಿ ಶಾಕಿಂಗ್ಲಿ ನಾನು ನಿಮ್ಮ ಚಾನಲ್ ಮೂಲಕ ಪತ್ಮಂಡೆಕಾಯ್ದನ್ನ ಹೇಳ್ತೀನಿ, ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಇದು ಯಾವುದೋ ಮರದಲ್ಲಿ ಗಿಡದಲ್ಲಿ ಬಿಡೋ ಅಂಥದ್ದು ಅಲ್ವೇ ಅಲ್ಲ. ನಮ್ಮ ನಾಟಿ ಹಸುವಿನ ಕರಳಲ್ಲಿರುತ್ತೆ ಇದು. ನಾಟಿ ಹಸು, ಅದರಲ್ಲೂ ನಮ್ಮ ಮಂಗಳೂರು ಗಿಡ್ಡ, ನಾನ್ ವೆಜ್ ಅಲ್ಲ, ಗಿಡನೂ ಅಲ್ಲ, ಗಿಡದಲ್ಲೂ ಬಿಡಲ್ಲ. ಅದು ಪರ್ಟಿಕ್ಯುಲರ್ ಒಂದು ಗಿಡನ ಅದು ತಿಂದಾಗ ಅದರ ಸಲೈವದಲ್ಲಿ ಮಿಕ್ಸ್ ಆಗಿ ಅದು ಉಂಡೆ ರೂಪದಲ್ಲಿ ಆಗಿ ಅದರ ಇಂಟೆಸ್ಟೈನ್ಗಳಲ್ಲಿರುತ್ತೆ. ಇದು ಜರ್ಸಿ ಹಸು, ಈ ಫಾರಿನ್ ಹಸುಗಳಲ್ಲಿ ಹೇಗೆ ಅದನ್ನ ತೆಗೆಯೋದು, ಹೇಗೆ ಅದು ಕಟ್ ಮಾಡಿದಾಗ ಸಿಗುವಂಥದ್ದು. ಅಂದ್ರೆ ನಾಟಿ ಹಸುವಿನ ಹೊಟ್ಟೆ ಒಳಗಡೆ ಇರುತ್ತೆ. ಸಮ್ಟೈಮ್ಸ್ ಅದು ಅಂದ್ರೆ ಮೋಷನಲ್ಲಿ ಬರುತ್ತೆ, ಅಂದ್ರೆ ಗೋಮಯ ಗೋಮೂತ್ರ ಥರನೇ ಅದು ಸಮ್ಟೈಮ್ಸ್ ಆಚೆ ಬರುತ್ತೆ. ಬಟ್ ಅದು ಯಾತಕ್ಕೆ ಇಟ್ಕೊಂಡಿರುತ್ತೆ ಅಂದ್ರೆ ತನಗೆ ಆಹಾರ ಸಿಗದೇ ಇರೋಂಥ ಟೈಮಲ್ಲಿ ಇದನ್ನ ತನ್ನ ಇಂಟೆಸ್ಟೈನ್ ಇಂದ ತೆಗೆದು ಅದು ಮೆಲ್ಕ್ ಹಾಕುತ್ತೆ. ಅದಕ್ಕೋಸ್ಕರ ಅದು ಇಟ್ಕೊಂಡಿರುತ್ತೆ. ದಟ್ ಇಸ್ ಕಾಲ್ಡ್ ಪತ್ಮಂಡೆಕಾಯಿ. ಅದ್ರ ಸಲೈವ ಮತ್ತೆ ಜೀರ್ಣ ಇದಕ್ಕೆ ಬರುವಂತ ಎಲ್ಲ ಸೆಕ್ರೆಟ್ ಆಗಿರುವಂತದ್ದು ವರ್ಷಾನುಗಟ್ಲೆ ಇಟ್ಕೊಂಡಿರುತ್ತೆ. ಅದು ಹೊಟ್ಟೆಲಿ ವರ್ಷಾನುಗಟ್ಲೆ ಇಟ್ಕೊಂಡಿರುತ್ತೆ. ಸೊ ಅದು ಪತ್ಮಂಡೆಕಾಯಿ ಅಂತ ಹೇಳ್ತಾರೆ. ಅದು ಯಾವುದು ಗಿಡದಲ್ಲಿ ಬಿಡುವಂಥ ಕಾಯಲ್ಲ. ರಿಸರ್ಚ್ ಮಾಡಿದ್ರೆ ಸಿಗೋದು ಇಲ್ಲ. ಈವನ್ ಗೂಗಲಲ್ಲಿ ಕೂಡ ಸಿಗಲ್ಲ. ಅದು ವಿಕಿಪೀಡಿಯಾ, ಗೂಗಲಲ್ಲಿ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ನಮ್ಮ ಆಯುರ್ವೇದದಲ್ಲಿ ಇದೆ ಇದು ಪತ್ಮಂಡೆಕಾಯಿ. ಸೊ ಹಲೋಪೇಶಿಯಾಗೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್, ಅದು ಸೀಕ್ರೆಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದನ್ನು ರಬ್ ಮಾಡ್ತಾ ಬರ್ಬೋದು. ಬಟ್ ಏಜ್ ಆಗ್ತಾ ಅಂದರೆ 40+ ಆದಮೇಲೆ ನ್ಯಾಚುರಲ್ ಆಗಿ ಆಗಿರುವಂಥ ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಭೃಂಗರಾಜ, ಬ್ರಾಹ್ಮಿ ಎರಡು ಸೂಪರಾಗಿ ವರ್ಕ್ ಆಗುತ್ತೆ. ಸೊ ಭೃಂಗರಾಜ ಇತ್ತೀಚೆಗಂತೂ ಸಿಗ್ತಾ ಇಲ್ಲ ಹೆಚ್ಚಾಗಿ. ಬ್ರಾಹ್ಮಿ ಸಿಗುತ್ತೆ, ಬೆಂಗಳೂರಲ್ಲೂ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಬ್ರಾಹ್ಮಿ ಅಂದರೆ ಒಂದೆಲಗ ಅಂತ ಹೇಳ್ತೀವಿ. ಸೊ ಒಂದೆಲಗನ ಚೆನ್ನಾಗಿ ಪೇಸ್ಟ್ ಮಾಡಿ ದಾಸವಾಳದ ಎಲೆ ಜೊತೆ ಹಚ್ಚೋದ್ರಿಂದ ಕೂಡ ತುಂಬ ಫಾಸ್ಟಾಗಿ ರೀಗ್ರೋತ್ ಆಗುತ್ತೆ. ಮತ್ತು ಈಗ ರೈಟ್ ಟೈಮ್ ಯಾವುದು ಅಂತಂದರೆ ಹೊನ್ಗೊನೆ ಸೊಪ್ಪು ಸಿಗುತ್ತೆ. ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಹೊನ್ಗೊನೆ ಸೊಪ್ಪು ಸಿಗುತ್ತೆ. ಕನ್ಸ್ಯೂಮ್ ಮಾಡಿದರೆ ಸಾಕು, ಚೆನ್ನಾಗಿ ಹೊನ್ಗೊನೆ ಸೊಪ್ಪನ್ನ ಯಾವುದೇ ಪಲ್ಯದ ರೂಪದಲ್ಲೋ ಯಾವುದೋ ರೂಪದಲ್ಲಿ ಕನ್ಸ್ಯೂಮ್ ಮಾಡಿದರೆ ಸಾಕು, ಠಕ್ ಅಂತ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಅದನ್ನು ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಫಾಸ್ಟಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೊಸ ಹೇರು ರಿಜುವಿನೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ತ್ರಿಫಲ ಅಂತ ಹೇಳ್ತೀವಿ, ಅಂದರೆ ತ್ರಿಫಲ ಚೂರ್ಣನೂ ಅಷ್ಟೇ ಬಿಸಿ ಎಣ್ಣೆಗೆ ಹಾಕಿ ಕಲಸಿ ಹಚ್ಕೊಳ್ಳೋದ್ರಿಂದ ಕೂಡ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ತಾ ಬರ್ಬೋದು. ಇದ್ರ ಜೊತೆಗೆ ಇಂಟೇಕ್ ತುಂಬ ಇಂಪಾರ್ಟೆಂಟು. 3 ಸೊಪ್ಪುಗಳು ನಮ್ಗೆ ಈಸಿಯಾಗಿ ಸಿಗುವಂಥ, ಸೊಪ್ಪಿನವ್ರ ಹತ್ರ ಸಿಗುವಂಥ 3 ಸೊಪ್ಪುಗಳು. ಒಂದು ನುಗ್ಗೆ ಸೊಪ್ಪು, ಒಂದು ಪಾಲಕ್ ಮತ್ತು ಸಬ್ಬಸಿಗೆ. ಈ 3 ಸೊಪ್ಪನ್ನ ಯಾರು ಡಯಟಲ್ಲಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ, ಸೊಪ್ಪುಗಳನ್ನೇ ತಿನ್ನಬಾರ್ದು ಅನ್ನೋರಿಗೆ, ಅವ್ರಿಗೆ ಇಷ್ಟ ಇಲ್ದಾರ ತಿನ್ನಬಾರ್ದು ಅಂದರೆ ಬಗ್ಗಿಸಿ ಹೆಲ್ತ್ ಇಶ್ಯೂಸ್ ಇದ್ದಾಗ ಅವ್ರು ಅದಕ್ಕೆ ಸಪ್ಲಿಮೆಂಟ್ ಅಂದರೆ ಜ್ಯೂಸ್ಗಳನ್ನ ಕುಡಿಬೋದು. ಕಬ್ಬಿನ ಹಾಲು ತುಂಬ ಒಳ್ಳೆಯದು. ಇದು ಅಂದರೆ ಜಿಂಕ್ ತುಂಬ ಚೆನ್ನಾಗಿರುತ್ತೆ. ಪೊಮೊಗ್ರನೇಟ್ ತುಂಬ ಚೆನ್ನಾಗಿರುತ್ತೆ. ಪೊಮೊಗ್ರನೇಟ್ ಸಿಪ್ಪೆಲಿ ಜಾಸ್ತಿ ಜಿಂಕ್ ಇರುತ್ತೆ. ಸೊ ಅದ್ರದ್ದು ಕಷಾಯ ಕುಡಿಯೋದ್ರಿಂದನೂ ಕೂಡ ಅವ್ರಿಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಬಟ್ ಅದನ್ನ ಎಷ್ಟು ಕುಡಿತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದ್ರೆ ಅದು ನಿಮ್ಮ ಡೈಜೆಷನ್ ಅನ್ನ ಇದು ಮಾಡುತ್ತೆ, ಟೈಟ್ ಮಾಡುತ್ತೆ ಸ್ವಲ್ಪ. ಬಟ್ ಅದು ಇಂಡೈಜೆಷನ್ ಇದ್ರೆ, ಮೋಷನ್ ಇಶ್ಯೂ, ಲೂಸ್ ಮೋಷನ್ ಇದ್ದವರಿಗೆಲ್ಲ ಅದನ್ನ, ಅದು ಪ್ರಾಬ್ಲಮ್ ಇದ್ರೆ ಅದ್ರ ಹಣ್ಣು ಇರ್ಬೋದು ಅಥವಾ ಅದ್ರ ಯಾಕಂದ್ರೆ ಅದರಲ್ಲಿ ಇದಿರುತ್ತೆ, ಏನಂತೀರ ಎಂಜೈಮ್ಸ್ ಇರುತ್ತೆ ಟೈಟ್ ಮಾಡೋಂಥದ್ದು. ಬಟ್ ಅದನ್ನ ಉಲ್ಟಾನು ಮಾಡುತ್ತೆ. ಅಂದ್ರೆ ಯಾರಿಗೆ ಡಿಸೆಂಟ್ರಿ ಆಗ್ತಾ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬಟ್ ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅವರು ಸ್ವಲ್ಪ ಮೆಂತೆ ಜೊತೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಅನ್ನು ಹೋಗಿಸುತ್ತೆ. ಒಂದರಲ್ಲಿ 2 ಅಡ್ವಾಂಟೇಜ್ ಇದೆ. ಸೊ ಆ ಥರದನ್ನ ಕನ್ಸ್ಯೂಮ್ ಮಾಡ್ತಾ ಬರ್ಬೋದು. ಮತ್ತು ಸೊಪ್ಪನ್ನ ನಾನು ಹೇಳ್ತಿದ್ನಲ್ಲ, ಈ 3 ಸೊಪ್ಪುಗಳನ್ನ ಅಟ್ ಎ ಟೈಮ್ ಅಂತಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಥರ ಅದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ಒಳಗಿಂದನೇ ಸ್ಟ್ರೆಂಥನಿಂಗ್ ಆಗಿ ಜಿಂಕ್ ಚೆನ್ನಾಗಿ ಸಿಗಬೇಕು. ಸೊ ಪೊಮೊಗ್ರಾನೇಟ್ ಆ್ಯಂಡ್ ಇದು ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಸುಮ್ಮನೆ ಫ್ಯಾನ್ಸಿ ಫಾರಿನ್ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತಿನ್ನೋದ್ರಿಂದ ಹೇರ್ ಫಾಲ್ ಆಗೋದಲ್ಲ, ಅದೆಲ್ಲ ಸುಳ್ಳು. ನಮ್ಮ 10 ಕಿಲೋಮೀಟರ್ ಸುತ್ತಮುತ್ತ ಏನು ಸಿಗುತ್ತೋ ಆ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸು ತುಂಬ ಹೆಲ್ತಿಯಾಗಿರುತ್ತೆ. ಸೊ ಇದನ್ನು ಡಯಟ್ ಪ್ಲ್ಯಾನ್ ಕರೆಕ್ಟಾಗಿರಬೇಕು. ಅದ್ರ ಜೊತೆಗೆ ಅದನ್ನು ಏನು ತಿಂತೀವೋ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಗ್ರೈಂಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಟಂಗಾಗುತ್ತೆ. ಸೊ ಅದು ಕೂಡ ನಮಗೆ ವಿಚ್ ಇಸ್ ನ್ಯಾಚುರಲ್, ದಟ್ ಈಸ್ ಬ್ಯೂಟಿಫುಲ್. ಸೊ ಹೆಲ್ಪ್ ಮಾಡೇ ಮಾಡುತ್ತೆ. ಹೇರ್ ಫಾಲ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು. ಸೊ ಹೇರ್ ಫಾಲ್ ಅಥವಾ ಹೇರ್ ಕೇರ್ ಬಗ್ಗೆ ಐ ಥಿಂಕ್ ಬರೀ ಒಂದು ಪೀಠಿಕೆ ಅಂತ ಅನ್ಸುತ್ತೆ. ಇನ್ನಷ್ಟು ಮಾತಾಡೋದಕ್ಕೆ ತುಂಬಾ ವಿಷಯಗಳಿರುತ್ತೆ ನಿಮ್ಮ ಹತ್ರ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಮಾತಾಡಿದ್ದು, ಲಾಸ್ಟ್ ಟೈಮ್ ತರನೇ ಈ ಸತಿ ಒಂದು ಟಿಪ್ ಕೊಟ್ಬಿಡ. ಲಾಸ್ಟ್ ಟಿಪ್ ಕ್ಲೈಮ್ಯಾಕ್ಸ್ ಚೆನ್ನಾಗಿರುತ್ತೆ, ನಮ್ಮ ವೀಕ್ಷಕರು ಕಾಯ್ಬೇಕು ಕ್ಲೈಮ್ಯಾಕ್ಸ್ಗೆ. ಸೊ ಜಾಸ್ತಿ ಹೇರ್ ಫಾಲ್ ಆಗೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಏಜ್ ಗ್ರೂಪಲ್ಲೂ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರೋದು ಕಲರಿಂಗ್, ಸ್ಟ್ರೈಟ್ನಿಂಗ್, ಪರ್ಮಿಂಗ್, ಕೆರಾಟಿನ್ ಟ್ರೀಟ್ಮೆಂಟಿಂದನೇ ಆಗ್ತಾ ಇರೋದು.
ಪಾರ್ಲರ್ಗಳಿಗೆ ಹೋಗಿ ಇದನ್ನು ಮಾಡಿಸ್ಕೊಂಡು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇರೋದ್ರಿಂದನೇ ಆಗ್ತಾ ಇರೋದು. ಹಾಗಾಗಿ ಯಾರೋ ಮಾಡ್ತಾರೆ ಅನ್ನೋದನ್ನು ಫಾಲೋ ಮಾಡ್ಕೊಂಡು ನಾವು ಕೆಮಿಕಲ್ನ ಹಾಕೋದ್ರ ಬಿಟ್ಟು ಆಯುರ್ವೇದ ಅದರಲ್ಲೂ ಅಭ್ಯಂಗದಲ್ಲಿ ನಾವು ಫಾಲೋ ಮಾಡ್ತಾ ಬಂದರೆ ಸಾಕಷ್ಟು ಟ್ರೀಟ್ಮೆಂಟ್ಸ್ಗಳಿರುತ್ತೆ. ಹೇರು ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಸೂಪರ್, ಥ್ಯಾಂಕ್ ಯು. ಇಟ್ಸ್ ಅ ಪ್ಲೆಜರ್. ಇದು ಈ ಹೊತ್ತಿನ ಸೌಂದರ್ಯ ಜ್ಞಾನ ಸರಣಿಯ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀನಿ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.